ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಜಿ.ಬಿ. ಪಾಟೀಲ್ ಬಂದು ಗಾಯತ್ರಿ ದೇವಿಯನ್ನ, ಗಾಯತ್ರಿ ನೀನು ಬದುಕಿದೆಯಾ ಅಂತ ಗೊತ್ತಿದ್ದರೆ ಖಂಡಿತ ನಾನು ನಿನ್ನ ಹುಡುಕಿ ಕರ್ಕೊಂಡು ಬರ್ತಿದ್ದೆ. ಹೌದು, ಇಷ್ಟು ದಿನಗಳ ಕಾಲ ವರ್ಷಗಳ ಕಾಲ ಎಲ್ಲಿದೆ ಅಂತ ಹೇಳ್ತಾರೆ. ನಿನಗೋಸ್ಕರ ಹೆದರ್ಕೊಂಡು ನಾನು ಓಡ್ತಾ ಇದ್ದೆ ಅಂತ ಹೇಳ್ತಾರೆ. ನೀನು ತಪ್ಪು ತಿಳ್ಕೊಂಡಿದ್ಯಾ, ನಾನು ಅಂಥದ್ದು ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿ ಭಾರ್ಗವಿ ಮಾವನಿಗೆ ಎಚ್ಚರಿಕೆ ಕೊಡ್ತಾಳೆ. ಅವ್ರ ಮೇಲೆ ಒಂದು ಗೆರೆ ಹಾಕಿದ್ರು ಕೂಡ ನಿಮ್ಮ ಕತೆ ಮುಗಿಯತ್ತೆ, ಏನಾಗುತ್ತೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ, ಲಾಯರ್ ಆಗಿರೋ ನಿಮಗೆ ಕೂಡ ಗೊತ್ತದೆ ಅಂತ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ಗಾಯತ್ರಿ ದೇವಿ ನೀವು ಏನು ಮಾಡಿದ್ರಿ ಅಂತ ನಿಮಗೆ ಗೊತ್ತಿಲ್ವಾ? ಅವತ್ತು ನಿಮ್ಮ ನಡುವೆ ಏನಾಯಿತು? ದೊಡ್ಡ ಗಲಾಟೆ ಆಯ್ತಲ್ವಾ? ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಲ್ವಾ? ಅದೇ ಕೋಪಕ್ಕೆ ತಾನೇ ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಾರಲ್ಲಿ ನೀವು ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನನಗೆ ಗೊತ್ತದೆ. ಅದೇ ಕೋಪಕ್ಕೆ ನೀವು ನನಗೆ ಆಕ್ಸಿಡೆಂಟ್ ಮಾಡಿಸಿದ್ರಿ ಅಂತ ಹೇಳ್ತಾರೆ. ಬಟ್ ಜಿ.ಬಿ. ಪಾಟೀಲ್ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ, ನಾನು ಏನೂ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ರೂಮಿಗೆ ಹೋಗಿದ್ದ ಹುಚ್ಚನಂತ ಹಾಕ್ತಾರೆ. ಯಾರು ಯಾಕೆ ನನ್ನ ಮಾತನ್ನು ನಂಬ್ತಿಲ್ಲ ಈ ಮನೆಯಲ್ಲಿ ಅಂತ. ನಂತರ ಶಕ್ತಿಗೆ ಕಾಲ್ ಮಾಡಿ ಗಾಯತ್ರಿ ದೇವಿ ಬದುಕಿದ್ದಾಳೆ, ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದಾಗ ಶಕ್ತಿಗೆ ಶಾಕ್ ಆಗುತ್ತೆ. ಹೌದಾ ಅಂತ ಹೇಳಿ ನಿಜಕ್ಕೂ ನೆಬ್ಬೆರಗಾಗ್ತಾರೆ. ನಂತರ ಆತ ಕಡೆ ಗಾಯತ್ರಿ ದೇವಿಯನ್ನು ಮಾತಾಡ್ಸೋಕೆ ಬೃಂದ ಮತ್ತು ಚರಣ್ ಹೋದಾಗ ಇಲ್ಲಿ ಗಾಯತ್ರಿ ದೇವಿ ಮಾತಾಡ್ಸೋದಿಲ್ಲ. ನಾನು ನಿನ್ನಮ್ಮ ಆಗಿದ್ರೆ ಇಷ್ಟು ವರ್ಷ ಯಾಕೆ ಹುಡುಕ್ಲಿಲ್ಲ, ನಿನಗೂ ಕೂಡ ಜಿ.ಪಿ. ಬುದ್ಧಿನೇ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಮ್ಮ ನನಗೆ ಗೊತ್ತಿರಲಿಲ್ಲ ಅಂತ, ನೀವು ಬದುಕಿರೋದೇ ಗೊತ್ತಿಲ್ಲ ಅಂತ ಚರಣ್ ಹೇಳಿದಾಗ ನನಗೆ ನೀನಂದ್ರೂ ಕೂಡ ಭಯನೇ. ನಾನು ರವೀಂದ್ರ ಅಣ್ಣನ ಮಾತ್ರ ನಂಬೋದು, ಆದರೆ ಅವನ ಕಥೆಯನ್ನು ಕೂಡ ಜಿ.ಪಿ. ಮುಗಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ಕಡೆ ಬೃಂದ ಕೂಡ ರವೀಂದ್ರ ಅವರ ಮಗಳು ಅಂತ ಗೊತ್ತಾಗುತ್ತೆ. ನೀನು ಯಾಕೆ ಜಿ.ಪಿ. ಪರವಾಗಿ ನಿಂತಿದ್ಯಾ, ಅದಕ್ಕೆ ನಿನ್ನಪ್ಪ ನಿನ್ನ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ಲ ಅನ್ಸುತ್ತೆ ಅಂತ ಗಾಯತ್ರಿ ಅವರು ಹೇಳ್ತಾರೆ. ನಂತರ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ ಅಂದಾಗ ಚರಣ್ ಬೇಡ ಅಮ್ಮ, ನೀವು ನನ್ನ ಕಣ್ಮುಂದೆನೇ ಇರಿ, ಎಲ್ಲೂ ಕೂಡ ಹೋಗಬೇಡಿ, ನಿಮ್ಗೆ ಯಾವಾಗ ಮಾತಾಡಬೇಕು ಅನಿಸಿ ನನ್ನ ಮೇಲೆ ನಂಬಿಕೆ ಬರುತ್ತೋ ಆಗಲೇ ಮಾತಾಡಿ ಅಂತ ಚರಣ್ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಯಾವುದೋ ಒಂದು ಪತ್ರಕ್ಕೋಸ್ಕರ ತಾರಾ ಕಳಿಸಿರೋ ಪತ್ರಕ್ಕೆ ಹುಡುಕ್ತಿರ್ತಾರೆ. ಬಟ್ ಅದು ಬೃಂದ ಕೈಲಿರುತ್ತೆ. ಬೃಂದ ಇದಕ್ಕೋಸ್ಕರ ಹುಡುಕ್ತಿದ್ಯಾ ಅಂತ ಅದನ್ನು ಓಪನ್ ಮಾಡ್ತಾರೆ. ಭಾರ್ಗವಿ ಗಾಬರಿ ಆಗ್ತಾರೆ. ಬಟ್ ಅದು ಖಾಲಿ ಹಾಳೆ ಆಗಿರುತ್ತೆ. ನಂತರ ಅದನ್ನು ಬಿಸಾಡಿ ಬೃಂದ ಹೋಗ್ತಿದ್ದಾಗೆ ಅದನ್ನು ತಗೊಂಡು ಟಾರ್ಚಲ್ಲಿ ನೋಡ್ತಾಳೆ. ಆಗ ಅವಳಿಗೆ ಸಿಗಬೇಕಾಗಿರೋ ಕ್ಲೂ ಭಾರ್ಗವಿಗೆ ಸಿಗುತ್ತೆ. ನಂತರ ಶಕ್ತಿ ಪ್ರಸಾದ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ನನ್ನ ತಂಗಿ, ನಾನು ಹುಟ್ಟಿದವಳು ಗಾಯತ್ರಿ ಬದುಕಿದಾಳೆ ಜಿ.ಪಿ. ಅಂತದ್ದಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.